ನಮಸ್ಕಾರ. ಗುಡಿಯ ನೋಡಿರನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಹೊರಟಿರುವಂತದ್ದು ಪಡುಬಿದ್ರೆ ಸಮೀಪದ ಇನ್ನ ಕ್ಷೇತ್ರಕ್ಕೆ. ಈ ಇನ್ನ ಕ್ಷೇತ್ರಕ್ಕೆ ನೀವು ಬರೋದಾದ್ರೆ ಮೊದಲು ಉಡುಪಿಯನ್ನ ತಲುಪಬೇಕು. ಬೆಂಗಳೂರಿನಿಂದ ನೀವು ಈ ಕ್ಷೇತ್ರಕ್ಕೆ ಬರೋದಾದ್ರೆ ಕಾರ್ಕಳ ಅಥವಾ ಉಡುಪಿಯನ್ನು ತಲುಪಬೇಕು. ಉಡುಪಿಗೆ ನೀವು ಬರೋದಾದರೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಇದು ಹೊರಡುವ ಸಮಯ ರಾತ್ರಿ 8:10 ಹಾಗೂ 9:15. ಇದರ ದರ 894 ರೂಪಾಯಿ. ಇನ್ನು ಐರಾವತ ಇದು ಹೊರಡುವ ಸಮಯ ರಾತ್ರಿ 7:45, 9:00, 9:45 ಹಾಗೂ 10 ಗಂಟೆಗೆ. ಇದರ ದರ 806 ರೂಪಾಯಿ. ಇನ್ನು ರಾಜಹಂಸ ಹೊರಡುವ ಸಮಯ ರಾತ್ರಿ 7:00, 7:30, 8:00, 8:30 ಹಾಗೂ 9:00. ಇದರ ದರ 624 ರೂಪಾಯಿ. ವೇಗದೂತ ಇದು ಹೊರಡುವ ಸಮಯ ರಾತ್ರಿ 8ರಿಂದ 11 ಗಂಟೆಯವರೆಗೆ ನಿರಂತರವಾಗಿ ಬಸ್ಸುಗಳ ವ್ಯವಸ್ಥೆ ಇದೆ. ಇದರ ದರ 385 ರೂಪಾಯಿ. ಮಂಗಳೂರು ಉಡುಪಿ ಹೈವೇ ರಸ್ತೆಯಲ್ಲಿ ಪಡುಬಿದ್ರೆ ಅನ್ನುವಂಥ ಊರು ಸಿಗುತ್ತೆ. ಅಲ್ಲಿಂದ ಕಾರ್ಕಳ ಮಾರ್ಗವಾಗಿ 8 ಕಿಲೋಮೀಟರ್ ಸಾಗಿದರೆ ನಿಮ್ಮ ಬಲಭಾಗಕ್ಕೆ ಮಹಾಲಿಂಗ ಕ್ಷೇತ್ರ ಅನ್ನುವಂಥ ದೊಡ್ಡ ದೇಗುಲದ ಕಮಾನು ಕಾಣಿಸುತ್ತೆ. ಆ ಕಮಾನಿನ ಒಳಗೆ 1 ಕಿಲೋಮೀಟರ್ ಸಾಗಿದರೆ ದೇವಾಲಯ ಕಾಣಿಸುತ್ತೆ. ಅಂದಹಾಗೆ ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ನೀವು ಪಡುಬಿದ್ರೆ ಅಥವಾ ಉಡುಪಿಯಲ್ಲಿ ಉಳಿಯುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅಲ್ಲೇನು ಸ್ತಂಭ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮಹಾಲಿಂಗ ಸ್ವಾಮಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥದ್ದು ಭಾರ್ಗವ ಮುನಿಗಳಿಂದ. ಆದರೆ ಭಾರ್ಗವ ಮುನಿಗಳು ತಪಸ್ಸು ಮಾಡಿದಂಥ ಒಂದು ದಿವ್ಯ ಅರಣ್ಯ ಇದೆ, ಕ್ಷೇತ್ರ. ಅಲ್ಲಿ ಈಶ್ವರ ಪ್ರತ್ಯಕ್ಷವಾಗಿದ್ದು ಭಾರ್ಗವ ಮುನಿಗಳಿಗೆ. ಆ ತಪೋ ಕೇಂದ್ರವನ್ನು ನೋಡಿ ಆನಂತರ ನಾವು ಈ ಮಹಾಲಿಂಗನನ್ನು ದರ್ಶನ ಮಾಡೋಣ. ತಪೋಭೂಮಿಗೆ ಹೇಳೋಣ ಬನ್ನಿ. ದೇವಾಲಯದಿಂದ 2 ಕಿಲೋಮೀಟರ್ ಕಾಡಿನ ಹಾದಿಯಲ್ಲಿ ಸಾಗಿದರೆ ಭಾರ್ಗವರು ತಪಸ್ಸು ಮಾಡಿದಂಥ ದಿವ್ಯ ಸ್ಥಳಕ್ಕೆ ತಲುಪಬಹುದು. ಇದು ಭಾರ್ಗವ ಮುನಿಗಳು ತಪಸ್ಸು ಮಾಡಿದಂಥ ದಿವ್ಯ ತಾಣ. ಈ ಕ್ಷೇತ್ರವನ್ನು ಗುರ್ಮೆ ಅಂತ ಕರೀತಾರೆ. ಗುರ್ಮೆ ಅಂದರೆ ಗುರು ಮೇರು ಅಂತ. ಮೇರು ಅಂದರೆ ಪರ್ವತ, ಗುರುಗಳು ವಾಸವಾಗಿದ್ದಂಥ ಜಾಗ. ಅವರು ತಪಸ್ಸು ಮಾಡಿದಂಥ ತಪೋಭೂಮಿಯನ್ನು ನಾವೀಗ ದರ್ಶನ ಮಾಡೋಣ. ಈ ತಪೋಭೂಮಿಯನ್ನು ನೋಡೋ ಅಪೇಕ್ಷೆ ಇದ್ದರೆ ಈ ಸ್ಥಳೀಯರ ಯಾವುದಾದ್ರೂ ಸಹಾಯ ತಗೊಂಡು ನೀವು ಈ ಸನ್ನಿಧಿಗೆ ಬನ್ನಿ. ನೋಡಿ, ಈ ಕ್ಷೇತ್ರ ಭಾರ್ಗವ ಮುನಿಗಳು ತಪಸ್ಸು ಮಾಡಿದಂಥ ದಿವ್ಯ ತಪೋಭೂಮಿ. ಈ ಸನ್ನಿಧಿಯಲ್ಲಿ ಶಿವನನ್ನು ಕುರಿತು ಅವರು ತಪಸ್ಸನ್ನು ಮಾಡಿದರಂತೆ. ಆಗ ಶಿವ ಅವರ ಕರೆಗೆ ಓಗೊಟ್ಟು ಈ ಕ್ಷೇತ್ರದಲ್ಲಿ ಅವರಿಗೆ ದರ್ಶನ ಕೊಟ್ಟನಂತೆ. ಅದರ ಪ್ರತೀಕವಾಗಿ ನಾವಿಲ್ಲಿ ಉದ್ಭವ ಲಿಂಗವನ್ನು ಕಾಣ್ತೇವೆ. ಅದರ ತುಂಬ ನೀರು ತುಂಬಿದೆ. ಇದು 365 ದಿನವೂ ಹೀಗೆ ನೀರಿರುತ್ತೆ ಅಂತ ಹೇಳ್ತಾರೆ ಇಲ್ಲಿನ ಮಂದಿ. ದುರ್ಗಮ ಪ್ರದೇಶವಾದ್ದರಿಂದ ಈ ಪವಿತ್ರ ಜಲ ಹಾಗೂ ಶಿವದರ್ಶನಕ್ಕೆ ಕೆಲವು ಮಂದಿ ಬರ್ತಾರೆ. ನಾವು ಈಗ ಬಂದಿರುವ ಸ್ಥಳ ಭಾರ್ಗವ ಮಹರ್ಷಿಗಳ ತಪೋಭೂಮಿ. ಇಲ್ಲಿ
ಪುರಾತನ ಕಾಲದಲ್ಲಿ ಭಾರ್ಗವ ಮಹರ್ಷಿಗಳು ತಪಸ್ಸು ಮಾಡ್ತಾಯಿದ್ರು. ಇಲ್ಲಿ 2 ಉದ್ಭವಲಿಂಗಗಳಿವೆ. ಅದರಲ್ಲಿ ಒಂದು ಮಹಾಲಿಂಗೇಶ್ವರ ದೇವರದ್ದು, ಇನ್ನೊಂದು ದುರ್ಗಾ ಪರಮೇಶ್ವರಿ, ಈಗ ಮುಣ್ಕೂರಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವರ ಒಂದು ಉದ್ಭವಲಿಂಗ ಇದೆ. ಜೊತೆಗೆ ಒಂದು ಧರ್ಮಶಾಸ್ತ್ರ ಅಂತ ಒಂದು ದೇವರಿದ್ದಾರೆ. ಈ 3 ದೇವರನ್ನು ಇಲ್ಲಿ ಭಾರ್ಗವ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು. ಭಕ್ತರು ಬಂದು ಈಶ್ವರನನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಭಾರ್ಗವ ಮುನಿಗಳು ಇಲ್ಲಿಂದ ಸ್ವಲ್ಪ ಸನಿಹದಲ್ಲಿರ್ತಕ್ಕಂಥ ಎನ್ನ ಅನ್ನುವಂಥ ಕ್ಷೇತ್ರದಲ್ಲಿ ಮಹಾಲಿಂಗನನ್ನು ಪ್ರತಿಷ್ಠಾಪಿಸಿದರು. ನಾವಿವತ್ತು ದರ್ಶನ ಮಾಡೋದು ಅದೇ ಮಹಾಲಿಂಗೇಶ್ವರನನ್ನು. ಅದಕ್ಕೂ ಮುನ್ನ ಈ ರಮ್ಯ ಪರಿಸರವನ್ನು ಮತ್ತು ಆ ಉದ್ಭವ ಲಿಂಗವನ್ನು ಮತ್ತೊಮ್ಮೆ ದರ್ಶನ ಮಾಡ್ಕೊಂಡ್ಬಿಡಿ. ಇನ್ನ ಗ್ರಾಮ ಅಂತ ಕರೀತಾರೆ. ಜನರಿಗೆ ಭಕ್ತರಿಗೆ ಅನುಕೂಲವಾಗಲಿ ಅಂಥೇಳಿ ಭಾರ್ಗವ ಮುನಿಗಳು ಈ ಕ್ಷೇತ್ರದಲ್ಲಿ ಮಹಾಲಿಂಗನನ್ನು ಪ್ರತಿಷ್ಠಾಪಿಸಿದರು. ಆ ದುರ್ಗಮ ಕಾಡಿಗೆ ಹೋಗಿ ದರ್ಶನ ಮಾಡೋದು ದುಸ್ಸಾಧ್ಯ ಅನ್ನುವಂಥ ಕಾರಣಕ್ಕೆ. ಅಂದಹಾಗೆ ಈ ದೇವಾಲಯ ಇರತಕ್ಕಂಥ ಜಾಗವನ್ನು ಮುದ್ದಾಣು ಅಂತ ಕರೀತಾರೆ, ಮುನಿಯ ತಾಣ ಅಂತ, ಅಥವಾ ಮುನಿಗಳು ಭಾರ್ಗವ ಗೋತ್ರದವರಿಗೆ ದಾನ ಕೊಟ್ಟಂಥ ಜಾಗ ಅಂತಲೂ ಹೇಳ್ತಾರೆ. ಹೀಗೆ ಮಹಾಲಿಂಗ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಆ ಸ್ವಾಮಿಯ ದರ್ಶನಕ್ಕೆ ನಾವೀಗ ಹೋಗೋಣ. ಇನ್ನು ಈ ಇನ್ನ ಕ್ಷೇತ್ರದಲ್ಲಿ ಮುದ್ದಾಣು ಮಹಾಲಿಂಗ ಸ್ವಾಮಿ ಭವ್ಯವಾಗಿ ನೆಲೆ ನಿಂತಿದ್ದಾನೆ.